ನಮಸ್ಕಾರ. ನನ್ನ ಮೈಸೂರಿಂದ ಸುಪ್ರೀತ್ ತಮ್ಮ ಮುಂದೆ ಒಂದು ಬ್ಯೂಟಿಫುಲ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೇಲ್ಗಿರುವಂತಹ ಸೈಟ್ ತಗೊಂಡು ಹಾಜರಾಗಿದ್ದೀನಿ ಸ್ನೇಹಿತರೆ. ನಾನಿವತ್ತಿರೋದು ಮೈಸೂರು ಹೊಸ ಆರ್ ಟಿ ನಗರ. 2 ಆರ್ ಟಿ ನಗರ ಇದೆ, ಓಲ್ಡ್ ಆರ್ ಟಿ ನಗರ, ನ್ಯೂ ಆರ್ ಟಿ ನಗರ್. ನಾನಿರೋದು ನ್ಯೂ ಆರ್ ಟಿ ನಗರಿಂದ ಸರಿಸುಮಾರು 2.5 ಇಂದ 3 ಕಿಲೋಮೀಟ್ರಲ್ಲೇ ಇರುವಂತಹ ದಿಸ್ ಬ್ಯೂಟಿಫುಲ್ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಿಂತಿದ್ವಿ. ನೀವು ನೋಡಬಹುದು ಈ ಲೇಔಟಿನ ಹೆಸರು ಮೇಪಲ್ ಗ್ರೀನ್. ಮೇಪಲ್ ಗ್ರೀನ್ ಎಂಬ ಮೂಡಾ ಅನುಮೋದಿತ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಮೂಲಭೂತ ಸೌಕರ್ಯಗಳೆಲ್ಲ ಇರುವಂತಹ ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್, ಟಾರ್ ರೋಡ್, ಡಾಂಬರೀಕರಣ ಆ್ಯಂಡ್ ಬ್ಯೂಟಿಫುಲಿ ಮೇಂಟೈನ್ಡ್. ನಾವು ನೋಡ್ತಾ ಇರ್ಬೋದು ಈಗಾಗಲೇ ಭಾಳಷ್ಟು ಮನೆಗಳು ಈಗಾಗಲೇ ಬರ್ತಾ ಇವೆ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಓವರ್ ಹೆಡ್ ಟ್ಯಾಂಕ್ ನೋಡ್ಬೋದು. ಈಗ ನೋಡಿ, ನೀವು ನೋಡ್ತಾ ಇರೋದು ಓವರ್ ಹೆಡ್ ಟ್ಯಾಂಕು, ಸ್ಟ್ರೀಟ್ ಲೈಟು, ಟಾರ್ ರೋಡ್ಸು, ಸೈಟ್ ಮಾರ್ಕಿಂಗು, ಸ್ಟೋನ್ ಪಿಚ್ಚಿಂಗ್ ಅಂದರೆ ಒಂದು ಸೈಟಿಂದ ಇನ್ನೊಂದು ಸೈಟಿಗೆ ಸ್ಟೋನ್ಗಳ ಮಾರ್ಕ್ ಮಾಡಿದ್ದಾರೆ, ಸೈಟ್ ನಂಬರ್ಗಳನ್ನ ಹಾಕಿದ್ದಾರೆ, ಮತ್ತು ಬಾಕ್ಸ್ ಟೈಪ್ ಡ್ರೈನ್ ಇದೆ. ಅವೆನ್ಯೂ ಟ್ರೀಸ್ ನೀವು ನೋಡ್ಬೋದು, ಎಲ್ಲ ಮರಗಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಸೊ ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ. ಮೈಸೂರು ಮಧ್ಯಭಾಗದ ಎಲ್ಲಿದೆ ಇದು ಸುಪ್ರೀತ್? ಇದು ಮೈಸೂರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡಿ. ಮೈಸೂರು ಮಧ್ಯಭಾಗದ ಅಂದರೆ ಇಫ್ ವಿ ಆರ್ ಕನ್ಸಿಡರಿಂಗ್ ಮೈಸೂರು ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ದೇವರಾಜ ರೋಡ್ ರಸ್ತೆ, ಸಿಟಿ ಮಾರ್ಕೆಟು, ಮೈಸೂರು ಪ್ಯಾಲೇಸ್, ವಾಟ್ ವಿ ಕಾಲ್ ಮೈಸೂರು ಹಾರ್ಟ್ ಆಫ್ ದ ಸಿಟಿ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಈ ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಮೇಪಲ್ ಗ್ರೀನ್ ಎಂಬ ಈ ರೆಸಿಡೆನ್ಷಿಯಲ್ ಲೇಔಟ್ 14 ಕಿಲೋಮೀಟ್ರ್ ಆಗುತ್ತೆ. ಹೊಸ ಆರ್ ಟಿ ನಗರ, ಅಕಸ್ಮಾತ್ ನೀವು ಅದು ಗೊತ್ತಾಗ್ತಾ ಇಲ್ಲ ನೋಡಿ ಅಂತಂದರೆ ಹೇಳ್ತೀನಿ. ಮೈಸೂರು ದಟ್ಗಳ್ಳಿ, ಸಾರಾ ಕನ್ವೆನ್ಷನ್ ಹಾಲ್ ಇರ್ಬೋದು, ನಳಪಾಕ್ ಹೋಟ್ಲ್ ಇರ್ಬೋದು, ಸೋಮನಾಥ ನಗರ ಇರ್ಬೋದು, ಅಲ್ಲಿಂದ ಇಲ್ಲಿಗೆ 7.5 ಕಿಲೋಮೀಟ್ರ್ ಆಗುತ್ತೆ. ಹೊಸ ಆರ್ ಟಿ ನಗರದಿಂದ 3.5 ಕಿಲೋಮೀಟ್ರ್ ಆಗುತ್ತೆ. ಸೊ 2 ವಿಚಾರ. ಇನ್ನೊಂದು ವಿಚಾರ ಏನು ಅಂತಂದರೆ, ಮೈಸೂರಿನಲ್ಲಿ ನೀವು ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಳ್ಳೆ ಲೊಕ್ಯಾಲಿಟಿಲಿ ಇರಬೇಕು, ಚೆನ್ನಾಗಿ ಮೇಂಟೆನೆನ್ಸ್ ಇರಬೇಕು, ಎಲ್ಲ ಮೂಲಭೂತ ಸೌಕರ್ಯಗಳು ಇರಬೇಕು. ಆದರೆ ನಾವಲ್ಲಿ ಮುಂಬರುವ ದಿವಸಗಳು ಮನೆ ಕಟ್ಕೋತೀನಿ. ಇಲ್ಲ ಅಂತಂದರೆ ನಾನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಮುಂಬರೋ ದಿವಸಗಳಿಗೆ ನಾನು ಅದನ್ನು ಸೇಲ್ ಮಾಡಿ ಅದನ್ನು ಬರುವ ಪ್ರಾಫಿಟ್ನ ಎಂಜಾಯ್ ಮಾಡಬೇಕು ಅಂತ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇರೋರಿಗೂ ಸಹ ಅಷ್ಟೇ ಬಹಳ ಸೂಕ್ತವಾಗಿರುವಂತಹ ಜಾಗ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳ್ತೀನಿ, ಲೇಔಟ್ ಮಾಡೋದು ಬಹಳ ಟಫ್ ಜಾಬ್. ಅಂದರೆ ಒಂದು ಜಾಗನ ತೊಗೊಂಡು ಅದನ್ನು ಕನ್ವರ್ಷನ್ ಮಾಡಿ ಅದಕ್ಕೆ ಬೇಕಾಗುವಂಥ ಅಪ್ರೂವಲ್ಸ್ನ ಮೂಡಾಯಿಂದ ತೊಗೊಂಡು ಅದನ್ನು ಸೈಟ್ಗಳನ್ನಾಗಿ ಮಾಡಿ ಅದನ್ನು ನಿವೇಶನದಾರರಿಗೆ ಹಂಚುವುದು, ಅಂದರೆ ಲೇಔಟ್ನ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದವ್ರಿಗೆ ಹಂಚಿ ರಿಜಿಸ್ಟ್ರೇಷನ್ ಮಾಡಿಕೊಡೋದು ಬಹಳ ಟಫ್ ಜಾಬು. ಅದರಲ್ಲೂ ನೋಡಿ, ಓವರ್ ಎ ಪೀರಿಯಡ್ ಆಫ್ ಟೈಮ್, ಸರಿಸುಮಾರು ಇದು 6 to 8 years ಓಲ್ಡ್ ಲೇಔಟ್. ಇದು ಹೊಸದಾಗಿ ಮಾಡಿರೋದಲ್ಲ, ಹಳೆಯ ಲೇಔಟೇ. ಬಹಳ ಕ್ಲೀನಾಗಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ಒಂದೊಂದು ವಿಚಾರ. ಸೊ ಇದು ಈ ವಿಡಿಯೋ ಮಾಡ್ತಾ ಇರುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಇಟ್ಸ್ ಅ ವೆರಿ ವೆಲ್ ಪ್ಲ್ಯಾಂಡ್ ಆ್ಯಂಡ್ ವೆಲ್ ಮೇಂಟೈನ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ ನೀವು ಮನೆಗಳಿಗಾಗಲೇ ಅದೊಂದು ವಿಚಾರ ನೋಡಿ, ಭಾಳಷ್ಟು ಈಗಾಗಲೇ ಮನೆಗಳು ತಲೆ ಎತ್ತುತ್ತಾ ಇವೆ.